ಎಷ್ಟೊತ್ತಿಗೆ ಬರೋದು? ಕತ್ಲಾಗೋಷ್ಟ್ರಿಗೆ ಮನೆಗೆ ಬಾ ಅಂತ ಹೇಳಿರ್ಲಿಲ್ಲ. ಲಕ್ಷ್ಮಿ ಬರಕ್ಕೆ ಲೇಟ್ ಆಗೋಯ್ತು ರೀ. ಹೋದ ಕೆಲಸ ಏನಾಯ್ತು? ಸೈನ್ ಮಾಡಿದಾಳೆ ರೀ. ತಗೊಳ್ಳಿ. ನೀನು ಅವಳ ಮನೆಗೆ ಹೋಗಿದ್ಯಾ? ಅವಳು ಮನೆ ಹೊಸಲು ತುಳಿಬೇಡ ಅಂತ ಹೇಳಿರ್ಲಿಲ್ಲ. ನಾನು ಹೋಗಿದ್ದ ಕೆಲಸ ಸೈನ್ ಮಾಡಿಸ್ಕೊಂಬರೋಕ್ಕೆ ಅಂತ. ಅದನ್ನು ಬೀದಿಲಿ ಹೇಗ್ರಿ ಮಾಡಿಸ್ಕೊಂಬರೋದು? ನಾನು ಅವ್ರ ಮನೆಗೆ ಹೋಗಿ ಸೈನ್ ಮಾಡಿಸ್ಕೊಂಬಂದೆ, ಆದರೆ ಬೇರೆ ಏನೂ ಮಾತಾಡಲಿಲ್ಲ. ಏನಂದ್ಲೋ? ಏನ್ರಿ ಹೇಗಿದ್ದಾಳೆ ಅಂತ ಕೇಳೋದು ಬಿಟ್ಟು ಏನಂದ್ಲು ಅಂತಿರಲ್ಲ. ಹೇಗಿರ್ತಾಳೆ? ಪ್ರೀತಿಸಿ ಓಡೋದವಳು ಚೆನ್ನಾಗೇ ಇರ್ತಾಳೆ. ಅವಳು ಹೇಗಾದ್ರೂ ಇದ್ಕೊಂಡು ಹಾಳಾಗೋಗ್ಲಿ. ನಿನ್ನ ಹತ್ರ ಏನಂದ್ಲು ಅಂತ ಮಾತ್ರ ಹೇಳು. ಅವಳಿಗೆ ನಿಮ್ಮಷ್ಟು ಹಠ, ಕೋಪ, ದ್ವೇಷ ಯಾವುದೂ ಇಲ್ಲ ರೀ. ಹೇಗಿರೋಕ್ ಸಾಧ್ಯ ಇಲ್ಲ ಅಂತ. ಪ್ರೀತಿಸಿ ಓಡೋದೊಂದ್ ಜೊತೆ ನೆಮ್ಮದಿಯಾಗಿರ್ತಾಳೆ. ಯಾಕೆ ಅಂದ್ರೆ ಈ ಸ್ಥಿತಿಲಿರೋ ಅಪ್ಪ ಅವ್ರ ಮನೇಲಿಲ್ವಲ್ಲ, ಅದಕ್ಕೆ ನೆಮ್ಮದಿಯಾಗಿರ್ತಾಳೆ. ಈ ಸ್ಥಿತಿಲಿರೋ ಅಪ್ಪನ ನೋಡಿ ನೋವು ಸಂಕಟ ಅನುಭವಿಸ್ತಾ ಇರೋದು ನಾವು. ಅವಳಲ್ಲಿ ನೆಮ್ಮದಿಯಾಗಿ ಇರ್ತಾಳೆ. ಅವಳು ಅವ್ರ ಮನೇಲಿ ಗಂಡ ಮಕ್ಕಳ ಜೊತೆ ನೆಮ್ಮದಿಯಾಗಿರ್ತಾಳೆ ರೀ. ಆದರೆ ತವ್ರ ಮನೆ ಸಂಬಂಧ ಕಳ್ಕೊಂಡ್ಮೇಲೆ ಎಷ್ಟು ದುಃಖ ಪಡ್ತಿದ್ದಾಳೆ ಅಂತ ನನಗೆ ಗೊತ್ತು. ಎಲ್ಲ ನಾಟಕ. ನೀನ್ ನಂಬಿ ಮೋಸ ಹೋಗ್ಬಿಡಲಂತ. ಸ್ವಾರ್ಥಿಗಳಿಗೆ ತಮ್ಮ ಸುಖ ಪ್ರೀತಿ ಮಾತ್ರ ಮುಖ್ಯ. ನಿನ್ ಮುಂದೆ ದ್ವೇಷ ಅಸೂಯೆನ ಮುಚ್ಚಿಟ್ಟು ಅಣ್ಣನಿಂದ ದೂರ ಆಗ್ಬಿಟ್ಟೆ ಅಂತ ನಾಟಕ ಮಾಡಿರ್ತಾಳೆ ಅಷ್ಟೇ. ಹೋಗ್ಲಿ ಬಿಡಿ, ಆ ವಿಷಯದ ಬಗ್ಗೆ ಈಗ ಮಾತಾಡೋದು ಬೇಡ. ನೀವು ಕೇಳ್ದಾಗೆ ಅವಳು ಸೈನ್ ಮಾಡಿ ಕೊಟ್ಟಿದ್ದಾಳಲ್ಲ, ಮುಂದೆ ಏನಾಗಬೇಕೋ ಆ ಕೆಲಸ ನೋಡಿ. ನಾನು ಬರುವಾಗ ಜಯಂತ್ ಅವ್ರ ದಾರಿಲಿ ಸಿಕ್ಕಿದ್ರು. ಅವ್ರ ಹೆಂಡತಿನ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ನೀವು ಈಗಲೇ ಫೋನ್ ಮಾಡಿ ಪೇಪರ್ಸ್ ಕೈಗೆ ಬಂದಿದೆ ಅಂತ ಹೇಳಿಬಿಡಿ. ಈ ಥರ ಬೇಜಾರಲ್ಲಿ ಓಡಾಡ್ತಾ ಇದೆಯಾ? ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾವಾಗಲೂ ನಗ್ತಾ ಇರ್ತೀಯ. ಇವತ್ತೆಲ್ಲ ಕಳ್ಕೊಂಡಿರೋ ಥರ ಇದೆಯಾ? ಅದೇನಾಯ್ತು ಹೇಳು. ಅದಕ್ಕೆ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ಯಾ? ಅವ್ರು ಒಪ್ಕೊಳ್ಳಿಲ್ವಾ? ಗಂಡಿನ ಕಡೆಯವ್ರು ಬಂದಿದ್ದಾರಾ? ಅಯ್ಯೋ, ಅವ್ರು ಏನಂದ್ರಂತೆ? ಹುಡುಗನ ಒಪ್ಕೊಂಡ್ರಾ? ಏನು ಅಣ್ಣ ಗೊತ್ತಿಲ್ಲ ಅಂತಿದ್ಯಾ? ಕೇಳಿ ತಿಳ್ಕೋಬೇಕು ತಾನೆ. ಅವ್ರ ನಂಬರ್ ಕೊಡು ನನಗೆ, ನಾನು ಫೋನ್ ಮಾಡ್ತೀನಿ. ಅಣ್ಣ, ವಿಷಯ ಇಷ್ಟೊಂದು ಸೀರಿಯಸ್ ಆಗಿದೆ, ನೀನು ನಾಳೆ ಕೇಳ್ತೀನಿ ಅಂತಿದ್ಯಾ? ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡ್ರೆ ತಾನೆ ನಾವು ನಾಳೆ ಏನು ಮಾಡ್ಬೋದು ಅಂತ ಗೊತ್ತಾಗೋದು. ನೀನು ನಂಬರ್ ಕೊಡು, ಸುಮ್ಮನೆ ತಗೋ, ಕೊಡು. ಹಾ, ಕಳ್ಳ. ನಂಬರೆಲ್ಲ ನೆನ್ಪಿಟ್ಕೊಂಡಿದ್ಯಾ? ತಗೋ, ಮಾತಾಡು. ವಾ, ಯಾರಿದು ವಿಡಿಯೋ ಕಾಲ್ ಮಾಡ್ತವ್ರೆ? ವೆಂಕಿ, ಎಲ್ಲಿದ್ಯಾ ನೀನು? ಯಾಕೆ ಬೆಳಿಗ್ಗೆ ಮನೆ ಹತ್ರ ಬಂದಿಲ್ಲ? ಹಾಯ್ ಚೆಲ್ವಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಕ್ಕ, ನಾನು ಚೆನ್ನಾಗಿದ್ದೀನಿ. ಏನೋ ಇವತ್ತು ಗಂಡಿನ ಕಡೆಯವ್ರು ಬಂದಿದ್ದಾರಂತೆ. ಅಣ್ಣ ಇವಾಗ ತಾನೇ ಹೇಳ್ತಿದ್ದ. ಹುಡುಗ ಚೆನ್ನಾಗಿದ್ದಾನಾ? ಚೆನ್ನಾಗಿದ್ದಾನೆ. ಹಾಗಿದ್ರೆ ನಿಮ್ಗೆ ಒಪ್ಕೆ ಅಂತ ಆಯ್ತು. ನನಗೋಸ್ಕರ ಅಲ್ಲ ಅಂತ ಹೋದ್ರು ನಮ್ಮ ಅವ್ವಂಗೋಸ್ಕರ ಆದರೂ ಒಪ್ಕೊಳ್ಳೇಬೇಕಲ್ಲಕ್ಕ. ಅದು ಅಲ್ಲದೆ ಅವರು ಮದುವೆ ಆದಮೇಲೆ ನಮ್ಮ ಅವ್ವನು ಜೊತೆಗೆ ಇರಿಸ್ಕೊಳ್ಳೋಣ ಅಂತ ಹೇಳೋರೆ. ನಂಗೆ ಬೇಕಾಗಿದ್ದು ಅದೇ ಅಲ್ವೇ?
ಒಳ್ಳೇದಾಗಲಿ ಚೆಲ್ವಿಯವರೇ. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಹಾಂ, ಅದಕ್ಕೆ ನಾನು ಹೇಳಿದ್ದು ಪ್ರೀತಿ ವಿಷಯನ ಬೇಗ ಅವ್ರ ಹತ್ರ ಹೋಗಿ ಹೇಳ್ಕೊ ಅಂತ. ಇವಾಗ ನೋಡು, ಆ ಹುಡುಗನ್ನ ಒಪ್ಕೋತಾ ಇದ್ದಾರೆ. ಏನಣ್ಣ ನೀನು, ಭಯ ಅಂತ ಅಂದ್ರೆ ಏನು ಸಿಗಲ್ಲ ಜೀವನದಲ್ಲಿ. ಅದರಲ್ಲೂ ಈ ಥರ ಪ್ರೀತಿ ವಿಷಯದಲ್ಲಿ ಹಿಂದೇಟ್ ಹಾಕ್ಬಾರ್ದು. ಇವಾಗ ನಾಳೆನೆ ಹೋಗಿ ಅವ್ರಿಗೆ ಪ್ರಪೋಸ್. ನೀನು ನಿನ್ ಗಂಡನ ಪಕ್ಕ ಕುತ್ಕೊಂಡು ಊಟ ಮಾಡು. ಏನ್ ಜಾನು ಇದು? ಮಾವ ನೋಡಿದ್ರಾ ಅತ್ತೆ ಹೇಗೆ ನಾಚ್ಕೋತಾ ಇದ್ದಾರೆ ಅಂತ? ಮಹಾಲಕ್ಷ್ಮಿ, ಎಲ್ಲರೂ ಅಷ್ಟು ಹೇಳ್ತಾ ಇದ್ದಾರೆ, ಬಾ ಕೂತ್ಕೊಂಡು ಊಟ ಮಾಡು, ಅವ್ರು ಬಡಿಸ್ತಾರೆ. ಹೌದಮ್ಮ, ಬಂದು ಕೂತ್ಕೊ, ನಾವು ಬಡಿಸ್ತೀವಿ. ಏನು ಬೇಡ, ನೀವೆಲ್ಲ ಊಟ ಮಾಡಿ ನಾನೇ ಬಡಿಸ್ತೀನಿ. ಅಯ್ಯೋ, ಯಾರವರು ಬಡಿಸಿ ಹೊಟ್ಟೆ ಒಳಗೆ ಸತ್ತೋಗ್ಬಿಡುತ್ತೆ. ಅಯ್ಯೋ, ಕೂತ್ಕೋ. ಅಳಿಯಂದ್ರೆ ಸಾವಕಾಶವಾಗಿ ತಗೊಳ್ಳಿ.